ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 140 12ನೇ ವಚನ. 12ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಯೆಹೋವನು ದೀನರ ವ್ಯಾಜ್ಯವನ್ನು ನಡೆಸುವನೆಂತಲೂ ಬಡವರ ನ್ಯಾಯವನ್ನು ಸ್ಥಾಪಿಸುವನೆಂತಲೂ ಬಲ್ಲೆನು. ಹಾಲೆಲೂಯಾ. ಪ್ರೇರೆ, ನಾವಿಲ್ಲಿ ನೋಡುವುದಾದರೆ ಯೆಹೋವ ದೇವರು, ದೇವಾದಿ ದೇವರು ದೀನರ ವ್ಯಾಜ್ಯವನ್ನ ನಡೆಸುವನೆಂತಲೂ. ಹಾಲೆಲೂಯಾ. ನೋಡ್ರಿ, ಕೆಲವೊಂದು ಸಾರಿ ನಾವು ಹಾದು ಹೋಗುವಂತ ಪರಿಸ್ಥಿತಿಗಳಲ್ಲಿ ನಮಗೆ ಅನೇಕ ವ್ಯಾಜ್ಯಗಳು ಇರುವುದನ್ನ ನಾವು ನೋಡ್ತೇವೆ. ಅಂದ್ರೆ ನಮ್ಮ ಅಕ್ಕಪಕ್ಕದವರ ಮನೆಯವರಿಂದ ಆಗಿರ್ಬೋದು, ಸಂಬಂಧಿಕರಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ನಾವು ಉದ್ಯೋಗ ಮಾಡುವ ಸ್ಥಳಗಳೆಲ್ಲ ಆಗಿರ್ಬೋದು, ಬಿಸ್ನೆಸ್ಗಳೆಲ್ಲ ಆಗಿರ್ಬೋದು. ಈ ರೀತಿ ಅನೇಕ ರೀತಿಯಾದಂತ ವ್ಯಾಜ್ಯಗಳು ನಮಗೆ ಎದುರಾಗುತ್ತೆ. ನಾವು ದೇವರನ್ನ ನಂಬಿರೋದ್ರಿಂದ, ದೇವರ ಜೊತೆ ನಾವು ಯಥಾರ್ಥವಾಗಿ ನಡೆಯುವುದರಿಂದ ನಾವು ಏನ್ ಮಾಡುತ್ತೇವೆ, ನಮ್ಗೆ ವ್ಯಾಜ್ಯವಾಡಲು ಬರೋದಿಲ್ಲ. ಹಾಲೆಲೂಯಾ. ಕೆಲವೊಂದು ಸಾರಿ ನಾವು ವ್ಯಾಜ್ಯವಾಡಲು ಮುಂದೆ ನಾವು ಹೋಗಲಿಕ್ಕೂ ನಮ್ಗೆ ಆಗೋದಿಲ್ಲ. ಯಾಕಂದ್ರೆ ಕೆಲವರು ಆ ವ್ಯಾಜ್ಯದಲ್ಲಿ, ಆ ಜಗಳಕ್ಕೆ ನಿಂತುಕೊಳ್ಳುವಾಗ ಅವ್ರು ಆಡುವಂತ ಮಾತುಗಳಿಗೆ ಎದುರಾಗಿ ನಾವು ಮಾತನಾಡಲು ಸಹ ನಮಗೆ ಆಗುವುದಿಲ್ಲ. ಯಾಕಂದ್ರೆ ಅವರು ಉಪಯೋಗಿಸುವಂತ ಕೆಟ್ಟ ಮಾತುಗಳಿಗೆ ನಾವು ವಿರುದ್ಧವಾಗಿ ಕೆಟ್ಟದಾಗಿ ನಾವು ಮಾತನಾಡಲು ಸಹ ನಮ್ಮ ಕೈಲಿ ಆಗುವುದಿಲ್ಲ. ಆದ್ರೆ ನಮಗೆ ಸಿಕ್ಕಬೇಕಾದ ನ್ಯಾಯ, ನಮಗೆ ನಾವು ಒಳ್ಳೇದಾಗಿ ನಡೀತಾ ಇರ್ತೀವಿ, ಇಲ್ಲಾಂದ್ರೆ ಯಾವುದೋ ಒಂದು ವಸ್ತುಗಳ ವಿಚಾರವಾಗಿರ್ಬೋದು, ಜಾಗಗಳ ವಿಚಾರವಾಗಿರ್ಬೋದು, ಈ ರೀತಿಯಾಗಿ ನಮ್ಮದಾಗಿರುವಂತ, ನಮಗೆ ಬರಬೇಕಾಗಿರುವಂತ ಕಾರ್ಯಗಳಲ್ಲಿ ಅವರು ತಲೆದೂರಿಸುವುದನ್ನ ನಾವು ನೋಡ್ತೇವೆ. ನಮಗೆ ಸಿಕ್ಕಬೇಕಾದ ನ್ಯಾಯವಾಗಿ ನಮಗೆ ಸಿಗಬೇಕಾಗಿರುವಂತ ಕಾರ್ಯಗಳಲ್ಲಿ ಅವರು ಮಧ್ಯದಲ್ಲಿ ಬಂದು ಅನ್ಯಾಯವಾಗಿ ನಮ್ಮಿಂದ ಅವರು ಕಸಿಕೊಳ್ಳುವಂತ ಕಾರ್ಯಗಳು ಎದುರಾಗುವುದನ್ನ ನಾವು ನೋಡ್ತೇವೆ. ಆ ಸಂದರ್ಭಗಳಲ್ಲಿ ನಾವು ಅದನ್ನ ನ್ಯಾಯವಾಗಿ ಮಾತನಾಡಿದ್ರು ಸಹ ಅವರು ಅನ್ಯಾಯವಾಗಿ ಮಾತನಾಡುವುದನ್ನ ನೋಡ್ತೇವೆ. ಇಂಥ ಸಮಯಗಳಲ್ಲಿ, ಇಂಥ ವ್ಯಾಜ್ಯಗಳಲ್ಲಿ ದೇವರು ಏನ್ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ, ದೀನರ ವ್ಯಾಜ್ಯವನ್ನ ನಡೆಸುವನೆಂತಲೂ. ಹಾಲೆಲೂಯಾ. ನೋಡ್ರಿ, ಇದು ಈ ಒಂದು ವಾಕ್ಯ ಅದು ನಿಮಗಾಗಿಯೇ ಇದು ವಾಕ್ಯವು ಬರೆದಿದೆ ಪ್ರಿಯರೇ. ಏನಂತಂದ್ರೆ, ನೀವು ದೀನರಾಗಿ ನಡೀತಾ ಇದ್ದೀರಲ್ವಾ, ಸೊ ನಿಮ್ಮ ಮುಂದೆ ನಿಮಗೆ ಯಾವುದೋ ಒಂದು ವ್ಯಾಜ್ಯಗಳು ಇದೆಯಲ್ಲ, ಇದನ್ನ ದೇವರೇ ನಡೆಸುತ್ತಾನೆ ಎಂಬುದಾಗಿ ಈ ದಿನದಲ್ಲಿ ದೇವರು ನಿಮಗೆ ಮಾತು ಕೊಡುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಅದೇ ರೀತಿ ಬಡವರ ನ್ಯಾಯವನ್ನ ಸ್ಥಾಪಿಸುವನೆಂತಲೂ ಬಲ್ಲೆನು. ಹಾಲೆಲೂಯಾ. ನೋಡ್ರಿ, ಒಂದು ವೇಳೆ ನಾವು ಬಡವರಾಗಿ ನಾವು ನಡೀತಾ ಇರ್ಬೋದು, ಏನು ಇಲ್ಲದವರಾಗಿ ನಾವು ನಡೀತಾ ಇರ್ಬೋದು. ಕೆಲವೊಂದು ಸಾರಿ ಎಷ್ಟೋ ಜನರು ಏನ್ ಮಾಡ್ತಾರೆ ಅಂದ್ರೆ, ಶ್ರೀಮಂತರಾಗಿರುವಂತವ್ರು, ಆಗಿರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೂ ಕೆಳಗಡೆ ಇರುವಂತವ್ರನ್ನ, ಇನ್ನೂ ಏನು ಇಲ್ಲದೆ ಇರುವಂತವ್ರನ್ನ, ಬಡವರನ್ನ, ಅನಾಥರನ್ನ, ವಿಧವೆಯರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆಡಂಬರ ಮಾಡುವುದನ್ನ ನಾವು ನೋಡ್ತೇವೆ. ಆದ್ರೆ ದೇವರು ಈ ದಿನದಲ್ಲಿ ನಿಮಗೆ ಕೊಡ್ತಾ ಇರುವಂತ ವಾಕ್ಯ, ಬಡವರ ನ್ಯಾಯವನ್ನ ಸ್ಥಾಪಿಸುವನೆಂತಲೂ ಬಲ್ಲೆನು. ಹಾಲೆಲೂಯಾ. ಆತನು ಬಡವರ ನ್ಯಾಯವನ್ನ ಸ್ಥಾಪಿಸುವನು, ದೀನರ ವ್ಯಾಜ್ಯವನ್ನ ನಡೆಸುವನೆಂತಲೂ. ಅಂತಂದ್ರೆ ಖಂಡಿತವಾಗಿ ದೇವರು ನಿಮ್ಮ ಪರವಾಗಿ ನಿಂತುಕೊಂಡು ನಿಮಗೆ ಸಿಗಬೇಕಾದ ನ್ಯಾಯವನ್ನ ಆತನು ಒದಗಿಸಿ ಕೊಡುವ ಆತನಾಗಿದ್ದಾನೆ. ನಿಮಗೆ ಸಿಕ್ಕಬೇಕಾಗಿರುವಂತ ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ದೇವರು ನಿಮಗೆ ಕೊಡುವುದಕ್ಕೆ ಆತನು ಈ ಒಂದು ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಈ ದಿನದಲ್ಲಿ ನೀವು ನಂಬಿರಿ, ಖಂಡಿತವಾಗಿಯೂ ನಿಮ್ಮ ವ್ಯಾಜ್ಯ ಏನೇ ಇದ್ದರೂ ಆತನು ತೀರಿಸುತ್ತಾನೆ. ನಿಮಗೆ ಸಿಗಬೇಕಾದ ನ್ಯಾಯವನ್ನ ಆತನು ಒದಗಿಸಿ ಕೊಡುವ ಆತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರವಾಗ್ಲಿ ದೇವರೇ. ಸಪಾಯ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಸ್ವಾಮಿ, ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಯಾರೆಲ್ಲ ಸ್ವಾಮಿ ಅಪ್ಪ, ಅವರಿಗೆ ಸಿಗಬೇಕಾದ ನ್ಯಾಯವು ನಮಗೆ ಸಿಗಲಿಲ್ಲವಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ಬೋದು ಸ್ವಾಮಿ ಅಪ್ಪ, ಈ ಪ್ರಿಯ ಮಕ್ಕಳಿಗೆ ಜಾಯ್ನ್ ಆಗಿರುವಂತ ಎಲ್ಲ ಪ್ರಿಯ ಮಕ್ಕಳಿಗೆ ವಿರುದ್ಧವಾಗಿ ಅಪ್ಪ ನಿಂತಿರುವಂತ ಯಾವುದೇ ವ್ಯಾಜ್ಯಗಳಾಗಿರ್ಬೋದು, ಆ ವ್ಯಾಜ್ಯಗಳನ್ನ ನೀವೇ ಕರ್ತನೆ ಸಪ ತೀರಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವರಿಗೆ ಸಿಗಬೇಕಾದ ನ್ಯಾಯವು ಆದಷ್ಟು ಬೇಗ ದೇವರಪ್ಪ ಇವರಿಗೆ ಸಿಗುವ ಹಾಗೆ ನೀವು ಸಹಾಯ ಮಾಡ್ರಿ. ತಂದೆಯಾದ ದೇವರೇ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ యేసయ్య, ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.
ಪ್ರೇಸ್ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೇಸ್ ಲಾರ್ಡ್ ಅಂಡ್ ಥ್ಯಾಂಕ್ ಯು.